ವೆಲ್ಕಮ್ ಟು ಆಲ್. ಇವತ್ತು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಬಗ್ಗೆ ತರಬೇತಿ ಪಡೆಯೋಣ. ಅಪ್ಲಿಕೇಶನ್ ಆರಂಭಿಸಲು ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಪಾಪಪ್ ಮೆನು ಬರುತ್ತದೆ. ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಸರ್ಚ್ ಮಾಡಿರಿ. ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಚಿಕ್ಕ ಬಾಣದ ಗುರುತು ಇದೆ, ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ. ಸರ್ಚ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007. ಅಪ್ಲಿಕೇಶನ್ ಓಪನ್ ಆಯಿತು. Office button. Click here to open, print, save, or to see everything else you can do with your document. Left click on your mouse. New, open, save as, print. ಈ ಥರ ಆಪ್ಷನ್ಸ್ ಬರುತ್ತೆ. ಸೇವ್ ಟೂಲ್ ಬಾರ್, ಅಂಡೋ ಟೂಲ್ ಬಾರ್, ರಿಪೀಟ್ ಆರ್ ರೀಡೋ, ಪ್ರಿಂಟ್ ಪ್ರಿವ್ಯೂ, ಫಾರ್ಮೆಟ್ ಪೇಂಟರ್, ಗ್ರೂಪ್ ಸಿಂಬಲ್ಸ್, ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಸೇವ್, ಪ್ರಿಂಟ್ ಪ್ರಿವ್ಯೂ, ಅಂಡೋ ರೀಡೋ. ಇವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ತೀವಿ. ಇದು ಟೈಟಲ್ ಬಾರ್. ಟೈಟಲ್ ಬಾರ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಡಾಕ್ಯುಮೆಂಟ್ 1 ಮೈಕ್ರೋಸಾಫ್ಟ್ ವರ್ಡ್. ಆಫೀಸ್ ಬಟನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ, ಸೇವ್. ನಿಮ್ಮ ಫೈಲ್ಗೆ ಒಂದು ನೇಮ್ ಕೊಡಿ. ಈಗ ಏನಂತ ಕೊಡ್ತೀರಾ? ನಾನು MS ವರ್ಡ್ ಬೇಸಿಕ್ಸ್ ಅಂತ ಫೈಲ್ಗೆ ನೇಮ್ ಮಾಡ್ತೀನಿ. ಸೇವ್. ನೋಡಿ, ಈ ಟೈಟಲ್ ಬಾರ್ನಲ್ಲಿ MS ವರ್ಡ್ ಬೇಸಿಕ್ ಅಂತ ಟೈಟಲ್ ಕಾಣ್ತಾ ಇದೆ. MS ವರ್ಡ್ ಬೇಸಿಕ್ ಮೈಕ್ರೋಸಾಫ್ಟ್ ವರ್ಡ್. ಮಿನಿಮೈಸ್ ಬಟನ್, ಮ್ಯಾಕ್ಸಿಮೈಸ್ ಆ್ಯಂಡ್ ರೀಸ್ಟೋರ್ ಬಟನ್. ರೀಸ್ಟೋರ್ ಡೌನ್ ಮೀನ್ಸ್ ನಿಮ್ಮ ಸ್ಕ್ರೀನ್ ಚಿಕ್ಕದಾಗುತ್ತೆ. ಮ್ಯಾಕ್ಸಿಮೈಸ್. ಓಕೆ. ಜೂಮ್ ಇನ್ ಆ್ಯಂಡ್ ಜೂಮ್ ಔಟ್. ನಿಮ್ಮ ಸ್ಕ್ರೀನನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಜೂಮ್ ಇನ್ ಮತ್ತು ಜೂಮ್ ಔಟ್ ಮಾಡ್ಕೋಬೋದು. ಜೂಮ್ ಮೇಲೆ ಪ್ಲಸ್ ಮತ್ತು ಮೈನಸ್ ಸಿಂಬಲ್ಸ್ ಕಾಣಿಸ್ತಾ ಇದೆ ನೋಡಿ. ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್. ಸ್ಕ್ರೋಲ್ ಬಾರಿಂದ ಈಗ ಪೇಜ್ ಡೌನ್ಗೆ ಮೂವ್ ಆಗ್ತಾ ಇದ್ದೀನಿ. ಇಲ್ಲಿ ಕೂಡ ನೀವು ಟಾಪ್ ಮತ್ತು ಬಾಟಮ್ ಮಾರ್ಜಿನ್ನ ನೋಡ್ಬೋದು. ಈಗ ಟಾಪ್ ನಾವು ಮಾರ್ಜಿನ್ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಡಬಲ್ ಏರೋ ಮಾರ್ಕ್ ಬಂದ ತಕ್ಷಣ ಲೆಫ್ಟ್ ಕ್ಲಿಕ್ ಮಾಡಿ ಮೌಸ್ನ ಮೂವ್ ಮಾಡಬೇಕು. ನೋಡಿ, ಡಬಲ್ ಏರೋ ಮಾರ್ಕ್ ಬಂದ ತಕ್ಷಣ ಅದು ಅಡ್ಜಸ್ಟ್ ಮಾಡ್ಕೋಬೋದು ನೀವು ಮಾರ್ಜಿನ್ಸ್. ಇವಾಗ ಹೋಮ್ ಟ್ಯಾಬ್ಗೆ ಹೋಗಿ ಫಾಂಟ್ಸ್, ಚೇಂಜ್ ದ ಫಾಂಟ್ ಫೇಸ್ ಅಂದರೆ ನಿಮಗೆ ಬೇಕಾಗಿರುವಂಥ ನಿಮ್ಮ ಆಯ್ಕೆಯ ಅಕ್ಷರಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಚೇಂಜ್ ದ ಫಾಂಟ್ ಫೇಸ್ ಆಪ್ಷನ್ ಹೋಗಿ ನಾನು ಕ್ಯಾಲಿಬ್ರಿ ಸೆಲೆಕ್ಟ್ ಮಾಡ್ಕೊತೀನಿ ಫಾಂಟ್ಸ್. ನೆಕ್ಸ್ಟ್ ಫಾಂಟ್ ಸೈಜ್, ನಿಮ್ಮ ಆಯ್ಕೆಯ ಫಾಂಟ್ಸನ್ನು ನೀವು ಸೈಜನ್ನು ಆಯ್ಕೆ ಮಾಡ್ಕೊಳ್ಳೋದು. ನಾನು 16 ಸೆಲೆಕ್ಟ್ ಮಾಡಿಕೊಂಡೆ. ಈಗ ಫಾಂಟ್ಸ್ ಮತ್ತು ಫಾಂಟ್ ಸೈಜನ್ನು ಸೆಲೆಕ್ಟ್ ಮಾಡೋದು ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಬೋಲ್ಡ್. ಮೇಕ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಬೋಲ್ಡ್. ಅಂದರೆ ನೀವು ಸೆಲೆಕ್ಟ್ ಮಾಡಿರುವಂಥ ಟೆಕ್ಸ್ಟ್ನ ಬೋಲ್ಡ್ ಮಾಡುತ್ತೆ. ಇಟಾಲಿಸೈಸ್ ದ ಸೆಲೆಕ್ಟೆಡ್ ಟೆಕ್ಸ್ಟ್, ಅಂಡರ್ಲೈನ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಇಲ್ಲಿ ನೋಡಿ, ಅಂಡರ್ಲೈನ್ ನೋಡಿ, ನಿಮ್ಮ ಆಯ್ಕೆ ಯಾವುದೇ ನೀವು ಅಂಡರ್ಲೈನನ್ನು ಆಯ್ಕೆ ಮಾಡ್ಕೋಬೋದು. ಡ್ರಾ ಎ ಲೈನ್ ಥ್ರೂ ದ ಮಿಡಲ್ ಆಫ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ನೀವು ಸೆಲೆಕ್ಟ್ ಮಾಡಿರುವಂಥ ಟೆಕ್ಸ್ಟ್ ಮಧ್ಯದಲ್ಲಿ ಲೈನ್ ಎಳಿಬೋದು. ಈ ಆಪ್ಷನ್ಸ್ ಹೋಗಿ ಸಬ್ಸ್ಕ್ರಿಪ್ಟ್,
Create small letters below the text baseline. ಇದು ಫಾರ್ಮುಲಾ ಟೈಮಲ್ಲಿ ಯೂಸ್ ಆಗುತ್ತೆ. ಸಬ್ಸ್ಕ್ರಿಪ್ಟ್. ಕ್ರಿಯೇಟ್ ಸ್ಮಾಲ್ ಲೆಟರ್ಸ್ ಅಬೋವ್ ದ ಲೈನ್ ಆಫ್ ಅ ಟೆಕ್ಸ್ಟ್. ಮ್ಯಾಥ್ಸ್ ಫಾರ್ಮುಲಾ ಬರೀಬೇಕಾದ್ರೆ ಇವು ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ. ಚೇಂಜ್ ದ ಫಾಂಟ್ ಕೇಸ್. ಅಂದರೆ ಫಾಂಟ್ಸನ್ನು ನೀವು ಸೆಂಟೆನ್ಸ್ ಕೇಸ್, ಅಪ್ಪರ್ ಕೇಸ್, ಲೋವರ್ ಕೇಸ್, ಈ ರೀತಿ ನೀವು ಯಾವ ಕೇಸ್ ಬೇಕೋ ಆ ಕೇಸನ್ನು ಆಪ್ಷನ್ಸ್ ಮೇಲೆ ಹೋಗಿ ಆಯ್ಕೆ ಮಾಡ್ಕೊಳ್ಳೋದು. ಇನ್ಕ್ರೀಸಸ್ ದ ಫಾಂಟ್ ಸೈಜ್. ಡಿಕ್ರೀಸ್ ದ ಫಾಂಟ್ ಸೈಜ್. ಮೇಕ್ ಟೆಕ್ಸ್ಟ್ ಇಟ್ಸ್ ಲುಕ್ ಲೈಕ್ it was marked with the highlighter pen. Change the font color. ನಿಮ್ಮ ಫಾಂಟ್ಸ್ ಕಲರನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಕ್ಲಿಯರ್ ಫಾರ್ಮ್ಯಾಟಿಂಗ್. ಕ್ಲಿಯರ್ ಆಲ್ ದ ಫಾರ್ಮ್ಯಾಟಿಂಗ್ ಫ್ರಮ್ ದ ಸೆಲೆಕ್ಷನ್, leaving only the plain text. Bullets. Start a bulleted list. ನಿಮ್ಮ ಟೆಕ್ಸ್ಟ್ಗೆ, ನಿಮ್ಮ ಸೆಂಟೆನ್ಸ್ಗೆ ಅಥವಾ ನಿಮ್ಮ ವರ್ಡ್ಸ್ಗೆ ಬುಲೆಟ್ಸ್ನ ಆ್ಯಡ್ ಮಾಡ್ತಾ ಹೋಗುತ್ತೆ. ನಂಬರಿಂಗ್ ಲೈಬ್ರರಿ. ಬುಲೆಟ್ಸ್ ಅಷ್ಟೇ ಅಲ್ಲದೆ ನೀವು ನಂಬರ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಮಲ್ಟಿ ಲೆವೆಲ್ ಲಿಸ್ಟ್. ನೋಡಿ ಆಪ್ಷನ್ಸ್ ಇದ್ದಾವೆ, ನೀವು ಯಾವ್ದು ಬೇಕೋ ಆ ರೀತಿ ಆಯ್ಕೆ ಮಾಡ್ಕೋಬೋದು. ಡಿಕ್ರೀಸಸ್ ದ ಇಂಡೆಂಟ್ ಲೆವೆಲ್ ಆಫ್ ದ ಪ್ಯಾರಾಗ್ರಾಫ್. increases the indent level of the paragraph. Sort. Align text left, center text. Align at the right. Justify. Line spacing. Shading. Bottom border. ನಾನು ಫಾಂಟ್ಸ್ನ ಇನ್ನೊಮ್ಮೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 16 ಪೇಜ್ ಮೇಲೆ ಒಂದು ಲೈನ್ ಕಾಣ್ತಾ ಇದೆ ನಿಮಗೆ, ಅಲ್ಲಿಂದ ನಿಮ್ಮ ಟೆಕ್ಸ್ಟ್, ಅದಕ್ಕೆ ಇನ್ಸರ್ಷನ್ ಪಾಯಿಂಟರ್ ಅಂತಾರೆ, ಅಲ್ಲಿಂದ ನಿಮ್ಮ ಟೈಪ್ ಮಾಡಿದ್ದು ಟೆಕ್ಸ್ಟು ಬರಿತಾ ಹೋಗುತ್ತೆ. ಇವಾಗ ನಾನು ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಟೈಪ್ ಮಾಡಿದೆ. ಈಗ ಲೆಫ್ಟ್ ಕ್ಲಿಕ್ ಮಾಡಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ಆಯ್ಕೆ, ನೀವು ಯಾವುದೇ ಆಪ್ಷನ್ಸ್ ಮೇಲೆ ಹೋಗಿ ಆ ಟೆಕ್ಸ್ಟ್ನ ನೋಡಿ. ಈಗ ಬೋಲ್ಡ್ ಹೋಗ್ತೀನಿ, ನಿಮ್ಮ ಅಕ್ಷರಗಳು ಬೋಲ್ಡ್ ಆಯಿತು. ಇನ್ಕ್ರೀಸಸ್ ದ ಫಾಂಟ್ ಸೈಜ್. ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡಿಕೊಂಡೆ. ಆಮೇಲೆ ಡಿಕ್ರೀಸ್. ಇಟಾಲಿಸೈಸ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ನೆಕ್ಸ್ಟ್ ಅಂಡರ್ಲೈನ್. ಈಗ ನೆಕ್ಸ್ಟ್ ಡ್ರಾ ಎ ಲೈನ್ ಥ್ರೂ ದ ಮಿಡಲ್ ಆಫ್ ಟೆಕ್ಸ್ಟ್. ನಾನು ಈಗ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಲೆಫ್ಟ್ ಕ್ಲಿಕ್, ಸೆಲೆಕ್ಟ್ ದ ಟೆಕ್ಸ್ಟ್, ರೈಟ್ ಕ್ಲಿಕ್, ಕಾಫಿ. ಇವಾಗ ನಾವು ಅದನ್ನು ಕೆಳಗಡೆ ಕಾಫಿ ಮಾಡ್ಕೋಬೋದು. ಎಂಟರ್ ಹಾಕೋರಿ. ರೈಟ್ ಕ್ಲಿಕ್, ಪೇಸ್ಟ್. ರೈಟ್ ಕ್ಲಿಕ್, ಪೇಸ್ಟ್. ಒಂದು ಸಾರಿ ಕಾಪಿ ಮಾಡಿ ನೀವು ಎಷ್ಟು ಸಾರಿ ಬೇಕಾದರೂ ಟೆಕ್ಸ್ಟ್ನ ಕಾಫಿ ಪೇಸ್ಟ್ ಮಾಡ್ಕೋಬೋದು. ಮತ್ತು ಅಂಡರ್ಲೈನ್ಸ್ ಕೂಡ ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ನೀವು ಅಂಡರ್ಲೈನ್ ಯಾವುದು ಅಂಡರ್ಲೈನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ ಅದು ಆ ರೀತಿ ಬದಲಾಗ್ತಾ ಹೋಗುತ್ತೆ. ಈಗ ಅಂಡರ್ಲೈನಲ್ಲಿ ನಾವು 3 ಆಪ್ಷನ್ಸ್ ಹೋಗಿ ಇವಾಗ ಅಂಡರ್ಲೈನ್ ಸ್ಟೈಲ್ ಹೋಗಿ ನಾನು ಆಯ್ಕೆ ಮಾಡಿಕೊಂಡೆ, ಅಂಡರ್ಲೈನ್ ಹೋಯಿತು. ನೋಡಿ ನೀವು ಹೇಗೆ ಹೋಗ್ತೀರಾ ಆ ರೀತಿ ಅಂಡರ್ಲೈನ್ ಕೂಡ ಬದಲಾಗ್ತಾ ಹೋಗುತ್ತೆ. ನಾ ಅಕ್ಷರಗಳನ್ನ ಬೋಲ್ಡ್ ಮಾಡಿಕೊಂಡೆ, ಇಟಾಲಿಸೈಸ್ ಕ್ಯಾನ್ಸಲ್ ಮಾಡಿಕೊಂಡೆ. ನೆಕ್ಸ್ಟು
ಅಂಡರ್ಲೈನ್ ಕೂಡ ಚೇಂಜ್ ಮಾಡಿಕೊಂಡೆ. ಅಂಡರ್ಲೈನ್ ಕಲರ್, ನಾವು ಅಂಡರ್ಲೈನನ್ನು ಕಲರ್ ಕೂಡ ಮಾಡ್ಕೋಬೋದು. ಅಂಡರ್ಲೈನ್ ಕಲರ್ ಆಪ್ಷನ್ಸ್ ಮೇಲೆ ಹೋಗಿ ನೋಡಿ, ಕಲರ್ ಚೇಂಜ್ ಆಯಿತು. ಅಂಡರ್ಲೈನ್ ಕಲರ್ ಸ್ಟ್ರೈಕ್ ಥ್ರೂ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ನೆಕ್ಸ್ಟ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ನು, ಮಿಡಲ್ ಲೈನ್ ಹೋಗುತ್ತೆ. ನೆಕ್ಸ್ಟ್ ಈಗ ನಾನು ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಬಗ್ಗೆ ನೋಡೋಣ. ಅಂಡರ್ಲೈನ್ ಇಟಾಲಿಸೈಸ್ ಸೆಲೆಕ್ಟ್ ಮಾಡ್ಕೊತೀನಿ. ಸ್ಟ್ರೈಕ್ ಥ್ರೂ ಕೂಡ ಸೆಲೆಕ್ಟ್ ಮಾಡ್ಕೊತೀನಿ. ಟೈಟಲ್ ಬಾರ್, ನಾನೀಗ ಟೈಟಲ್ ಬಾರ್ ಅಂತ ಟೈಪ್ ಮಾಡ್ತೀನಿ. ಬುಲೆಟ್ಸ್ ಆಪ್ಷನ್ ಹೋಗಿ ಬುಲೆಟ್ಸ್ನ ಆಯ್ಕೆ ಮಾಡ್ಕೊತೀನಿ. ನೋಡಿ, ನಾವು ಯಾವ ಆಪ್ಷನ್ಸ್ ಹೋಗ್ತೀವೋ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಬುಲೆಟ್ಸ್ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಟಾಸ್ಕ್ ಬಾರ್, ಟೂಲ್ ಬಾರ್, ನಾವು ಎಂಟರ್ ಹಾಕ್ತಾ ಟೈಪ್ ಮಾಡ್ತಾ ಹೋದಂಗೆ ಬುಲೆಟ್ಸ್ ಕೂಡ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗುತ್ತೆ. ಬುಲೆಟ್ ಆಪ್ಷನ್ಸ್ ಮೇಲೆ ಹೋಗಿ ಡಿಫ್ರೆಂಟ್ ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೋಬೋದು. ಸ್ಕ್ರೋಲ್ ಬಾರಿಂದ ನಾನು ಪೇಜ್ನ ಕೆಳಗಡೆ ಮೂವ್ ಆಗ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡೆ ಬುಲೆಟ್ಸ್ ಆಪ್ಷನ್. ರೈಟ್ ಕ್ಲಿಕ್ ಕಾಪಿ, ರೈಟ್ ಕ್ಲಿಕ್ ಪೇಸ್ಟ್, ಸೆಲೆಕ್ಟ್ ದ ಟೆಕ್ಸ್ಟ್, ಲೆಫ್ಟ್ ಕ್ಲಿಕ್ ಓಕೆ, ರೈಟ್ ಕ್ಲಿಕ್ ಕಾಪಿ, ರೈಟ್ ಕ್ಲಿಕ್ ಪೇಸ್ಟ್. ನಮಗೆ ಬೇಡದೇ ಇರೋ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಆರ್ ಕಟ್ ಆಪ್ಷನ್ಸ್ ಹೋಗಿ ಡಿಲೀಟ್ ಮಾಡ್ಕೋಬೋದು. ಈಗ ಸೆಲೆಕ್ಟ್ ಟೆಕ್ಸ್ಟ್, ನಂಬರಿಂಗ್ ಲೈಬ್ರರಿ ಹೋಗಿ ಬೇಕಾದ ಫಾರ್ಮೆಟ್ ಆಯ್ಕೆ ನಾನು ರೋಮನ್ ನಂಬರ್ಸ್ ಮಾಡಿಕೊಂಡೆ ನೋಡಿ, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಕಾಫಿ, ಸ್ಕ್ರೋಲ್ ಬಾರಿಂದ ಮೂವ್ ಆಗ್ತಾ ಇದ್ದೀನಿ, ಪೇಸ್ಟ್. ಈಗ ಮತ್ತೆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊರಿ ಆಪ್ಷನ್, ನಂಬರಿಂಗ್ ಫಾರ್ಮೆಟ್ ಹೋಗುತ್ತೆ. ಇವಾಗ ನೀವು ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಯಾವ ಚೂಸ್ ಮಾಡ್ತೀರಾ ಅದು ಸ್ಟೈಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಬಗ್ಗೆ ನೋಡೋಣ. ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಯೂಶ್ವಲಿ ನಾವು ಮ್ಯಾಥ್ಸ್ ಮತ್ತು ಸೈನ್ಸ್ ಫಾರ್ಮುಲಾ ಟೈಪ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಒಂದು ಸೈನ್ಸ್ ಫಾರ್ಮುಲಾ ಟೈಪ್ ಮಾಡ್ತೀನಿ. CaCl2 2ನ ಸೆಲೆಕ್ಟ್ ಮಾಡ್ಕೊತೀನಿ. ಸಬ್ಸ್ಕ್ರಿಪ್ಟ್ ಆಪ್ಷನ್ಸ್ ಹೋಗಿ 2 ಟೆಕ್ಸ್ಟ್ನ ಬೇಸ್ ಲೈನಲ್ಲಿ ಬರುತ್ತೆ. ನಾನು ಟೆಕ್ಸ್ಟ್ ಬೇಸ್ ಲೈನ್ನ ಸಬ್ಸ್ಕ್ರಿಪ್ಟ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿದೆ, H2 ಅಂತ ಟೈಪ್ ಮಾಡಿದೆ. ಸೊ ಅದು ಮತ್ತೆ ಟೆಕ್ಸ್ಟು ಬೇಸ್ ಲೈನಲ್ಲೇ ಬಂತು. ಸೊ ನಾ ಈಗ H2Oನ ಡಿಲೀಟ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ಸಬ್ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿ H2O ಅಂತ ಟೈಪ್ ಮಾಡ್ತೀನಿ. 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಟ್ ಆಪ್ಷನ್ಸ್ ಮೇಲೆ ಹೋಗಿ 2 ಟೆಕ್ಸ್ಟ್ನ ಬೇಸ್ ಲೈನಲ್ಲಿ ಬರುತ್ತೆ ನೋಡಿ. ಸೈನ್ಸ್ ಫಾರ್ಮುಲಾ ಬರಬೇಕಾದ್ರೆ ಇವು ಸಬ್ಸ್ಕ್ರಿಪ್ಟ್ ಯೂಸ್ ಆಗುತ್ತೆ. ನೆಕ್ಸ್ಟು ಈಗ ಸೂಪರ್ ಸ್ಕ್ರಿಪ್ಟ್ ಬಗ್ಗೆ ನೋಡೋಣ. ಇವಾಗ ನಾನೊಂದು ಮ್ಯಾಥ್ಸ್ ಫಾರ್ಮುಲಾ ಹಾಕೊತೀನಿ. ನಮಗೆ ಲೋವರ್ ಕೇಸ್ ಬೇಕು, ಸೊ ಕೇಸ್ ಚೇಂಜ್ ಮಾಡ್ಕೊಳ್ಳಿ, ಲೋವರ್ ಕೇಸ್. ನೆಕ್ಸ್ಟ್ ಸೆಲೆಕ್ಟ್ ಟು ಗೋ ಟು ಸೂಪರ್ ಸ್ಕ್ರಿಪ್ಟ್ ಆಪ್ಷನ್ ನೋಡಿ, ಆ್ಯಂಡ್ ಸೆಲೆಕ್ಟ್ ಟು ಗೋ ಟು ಸೂಪರ್ ಸ್ಕ್ರಿಪ್ಟ್ ಆಪ್ಷನ್ಸ್. ಅಂದರೆ ಸೂಪರ್ ಸ್ಕ್ರಿಪ್ಟ್ ಅಂದರೆ ನಮ್ಮ ಟೆಕ್ಸ್ಟ್ನ ಅಬೋವ್ ದ ಲೈನ್ ಆಫ್ ಅ ಟೆಕ್ಸ್ಟ್, ಕ್ರಿಯೇಟ್ ಸ್ಮಾಲ್ ಲೆಟರ್ಸ್ ಅಬೋವ್ ದ ಲೈನ್ ಆಫ್ ಅ ಟೆಕ್ಸ್ಟ್ ಆಗುತ್ತೆ. ಈಗ ಚೇಂಜ್ ಕೇಸ್ ಹೋಗಿ ಸೆಂಟೆನ್ಸ್ ಕೇಸ್, ಅಪ್ಪರ್ ಕೇಸ್,
ಕ್ಯಾಪಿಟಲೈಸ್ ಈಚ್ ವರ್ಡ್, ಟಾಗಲ್ ಕೇಸ್. ನಾವು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೋದು. ನಾವು ಫಾಂಟ್ ಸೈಜ್ನ ಮತ್ತು ಫಾಂಟ್ ಸೈಜ್ ಕೂಡ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೋಬೋದು. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ಕ್ರೀಸ್ ಮಾಡಿಕೊಂಡೆ. ಆಮೇಲೆ ಹೈಲೈಟ್ ದ ಟೆಕ್ಸ್ಟ್ ಕಲರ್. ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಕ್ ದ ಟೆಕ್ಸ್ಟ್ ಲುಕ್ ಲೈಕ್ ಇಟ್ ಮಾರ್ಕ್ಡ್ ವಿತ್ ದ ಹೈಲೈಟರ್ ಪೆನ್. ನೋಡಿ, ಅದಕ್ಕೆ ಮುಂಚೆ ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಟೆಕ್ಸ್ಟ್. ನೋಡಿ, ಇದು ಹೈಲೈಟರ್ ಪೆನ್ನಿಂದ ಮಾರ್ಕ್ ಮಾಡಿದ್ದಾರೆ ಅನ್ನೋ ರೀತಿ ಆಯಿತು. ನೆಕ್ಸ್ಟು ಫಾಂಟ್ಸ್ ಕಲರನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೆಲೆಕ್ಟ್ ದ ಟೆಕ್ಸ್ಟ್, ಫಾಂಟ್ಸ್ ಕಲರ್. ನೋಡಿ, ನಾನು ಯಾವ್ದು ಬೇಕೋ ಅದು ನೀವು ಆಯ್ಕೆ ಮಾಡ್ಕೊಳ್ಳಿ ಕಲರ್ಸ್. ಹೈಲೈಟ್ ಕೂಡ ನೀವು ಯಾವುದೇ ಆಪ್ಷನ್ಸನ್ನು ಬಳಸ್ಬೋದು ಫಾಂಟ್ಸ್ನ ಹೈಲೈಟ್ ಮಾಡೋಕ್ಕೆ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಯೆಲ್ಲೋ, ರೆಡ್, ಗ್ರೀನ್, ಪಿಂಕ್, ಈ ಥರ ಆಪ್ಷನ್ಸ್ ನೀವು ಯಾವುದೇ ಹೈಲೈಟರ್ನ ಆಯ್ಕೆ ಮಾಡ್ಕೋಬೋದು. ಫಾಂಟ್ಸ್ ಕಲರ್ ಕೂಡ ಮೂರು ಆಪ್ಷನ್ಸ್ ಹೋಗಿ ಇನ್ನೂ ಜಾಸ್ತಿ ಕಲರ್ ಸಿಗುತ್ತೆ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ 3 ಆಪ್ಷನ್ಸ್ ಹೋಗಿ ನೋಡಿ, ಕಲರ್ ಚೇಂಜ್ ಆಯಿತು. ಸ್ಕ್ರೋಲ್ ಬಾರ್ ಬಳಸಿ ನೀವು ಪೇಜ್ನಲ್ಲಿ ಎಲ್ಲಿ ಬೇಕಾದರೂ ಮೂವ್ ಆಗ್ಬೋದು. ನಿಮಗೆ ನೆಕ್ಸ್ಟ್ ಪೇಜ್ ಬೇಕಂತಂದರೆ ಎಂಟರ್ ಕೀಪ್ಯಾಡ್ನಲ್ಲಿ ಎಂಟರ್ ಟೈಪ್ ಮಾಡ್ಬೋದು. ಆರ್ ಪೇಜ್ ಲೇಔಟ್ ಹೋಗಿ ಬ್ರೇಕ್ ಎರೋ ಮಾರ್ಕ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಸೆಲೆಕ್ಟ್ ನೆಕ್ಸ್ಟ್ ಪೇಜ್. ಅಥವಾ ಇನ್ನೊಂದು ಆಪ್ಷನ್ಸ್ ಇದೆ, ಇನ್ಸರ್ಟಲ್ಲಿ ಹೋಗಿ ಬ್ಲ್ಯಾಂಕ್ ಪೇಜ್. ನೋಡಿ, ಇವಾಗ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಜುಕೇಷನ್. ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಜುಕೇಷನ್. ಸೈಜ್ನ ಡಿಕ್ರೀಸ್ ಮಾಡಿಕೊಂಡೆ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಸೈಜ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೋಬೋದು. ಗೌರ್ಮೆಂಟ್ ಆಫ್ ಕರ್ನಾಟಕ. ಅಲೈನ್ ದ ಟೆಕ್ಸ್ಟ್ ಅಟ್ ಸೆಂಟರ್. ಟೆಕ್ಸ್ಟ್ ಅಲೈನ್ನ ನಾವು ಎಲ್ಲಿ ಬೇಕಾದರೂ ಮಾಡ್ಕೋಬೋದು. ಈಗ ಐ ಆಮ್ ಟೈಪಿಂಗ್ ನಾನ್ ಟೀಚಿಂಗ್ ಸ್ಟಾಫ್. ಸ್ಪೇಸ್ ಕೊಡೋಣ. ಕೀಪ್ಯಾಡ್ನಲ್ಲಿ ಸ್ಪೇಸ್ ಇದೆ, ಸ್ಪೇಸ್ ಆಪ್ಷನ್ಸ್ ಮೇಲೆ ಹೋಗಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಅಲೈನ್ ಟೆಕ್ಸ್ಟ್ ಎಟ್ ದ ರೈಟ್ಸ್, ಅಲೈನ್ ಟೆಕ್ಸ್ಟ್ ಎಟ್ ದ ಲೆಫ್ಟ್. ನಮಗೆ ಟೆಕ್ಸ್ಟನ್ನು ಲೆಫ್ಟು ರೈಟು ಸೆಂಟರ್ ಎಲ್ಲಿ ಬೇಕಾದರೂ ನಾವು ಅಲೈನ್ ಮಾಡ್ಕೋಬೋದು. ನೆಕ್ಸ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆಪ್ಷನ್ಸನ್ನು ಟೆಕ್ಸ್ಟ್ನ ಇನ್ಕ್ರೀಸ್ ಮಾಡಿಕೊಂಡೆ ಆ್ಯಂಡ್ ಹೈಲೈಟ್ ವಿತ್ ಕಲರ್. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾಂಟ್ಸ್ ಕಲರನ್ನು ಕೂಡ ಚೇಂಜ್ ಮಾಡಿಕೊಂಡೆ. ಮತ್ತು ಹೈಲೈಟರ್ ಕಲರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಫಾಂಟ್ಸ್ ಕಲರ್ ಮತ್ತು ಹೈಲೈಟರ್ ಹೇಗೆ ಯೂಸ್ ಮಾಡೋದು ಗೊತ್ತಾಯಿತು, ಈಗಾಗಲೇ ಗೊತ್ತಾಗಿದೆ ನಿಮಗೆ. ನೆಕ್ಸ್ಟ್ ನಾನ್ ಟೀಚಿಂಗ್ ಸ್ಟಾಫ್ ಸೆಲೆಕ್ಟ್ ಕಲರ್. ಯಾವುದೇ ಕಲರನ್ನು ನೀವು ಆಯ್ಕೆ ಮಾಡ್ಕೋಬೋದು. ನಿಮ್ಮ ಆಯ್ಕೆಯ ಫಾಂಟ್ಸ್ ಕಲರನ್ನು ಆಯ್ಕೆ ಮಾಡ್ಕೊಳ್ಳಿ. ಓಕೆ,
ಲೆಫ್ಟ್ ಅಲೈನ್, ರೈಟ್ ಅಲೈನ್, ಸೆಂಟರ್ ಟೆಕ್ಸ್ಟ್. ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ನೀವು ಎಲ್ಲಿ ಬೇಕಾದರೂ ಲೆಫ್ಟು, ಸೆಂಟರು, ರೈಟ್ ಎಲ್ಲಿ ಬೇಕಾದರೂ ಅಲೈನ್ ಮಾಡ್ಕೋಬೋದು. ಟೆಕ್ಸ್ಟ್ನ ಲೆಫ್ಟು, ರೈಟು, ಸೆಂಟರ್ ಯಾವ ರೀತಿ ಅಲೈನ್ ಮಾಡ್ಕೋಬೋದು ಗೊತ್ತಾಯಿತು. ಇವಾಗ ಜಸ್ಟಿಫೈ ಇಟ್ ಮೀನ್ಸ್ ನೋಡಿ, ದಿಸ್ ಕ್ರಿಯೇಟ್ಸ್ ಕ್ಲೀನ್ ಲುಕ್ ಅಲಾಂಗ್ ದ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಆಫ್ ದ ಪೇಜ್. ಇವಾಗ ಒಂದು ಫಾರ್ಮುಲಾ ಹಾಕೋತೀನಿ ನಾನು ಅದಕ್ಕೆ. ಈಕ್ವಲ್ ಟು ರ್ಯಾಂಡಮ್ RIND ಓಪನ್ ಬ್ರಾಕೆಟ್ 3, 2 ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, 2 ಸೆಂಟೆನ್ಸ್ ಇರೋವು. ನಾವು ಫಾರ್ಮುಲಾ ಹಾಕೊಂಡಿದ್ದೆ ಈಕ್ವಲ್ ಟು ರ್ಯಾಂಡಮ್ RIND ಓಪನ್ ಬ್ರಾಕೆಟ್ 3, 2 ಅಂದರೆ ಎರಡು ವಾಕ್ಯವಿರೋವು 3 ಪ್ಯಾರಾಗ್ರಾಫ್ ಬೇಕಂತ ನಾನು ಫಾರ್ಮುಲಾ ಹಾಕಿದ್ದೆ. ಇವಾಗ ಜಸ್ಟಿಫೈಸ್, ಇದು ನನ್ನ ಫಾರ್ಮುಲಾ ಹಾಕೋ ರೀಸನ್ನು ಜಸ್ಟಿಫೈ ಬಗ್ಗೆ. ಅಂದರೆ ಅದು ಟೆಕ್ಸ್ಟ್ನ ಯಾವ ರೀತಿ ಲೆಫ್ಟ್ ಮತ್ತು ರೈಟ್ ಕ್ಲೀನ್ ಲುಕ್ ಕಾಣಿಸೋಕ್ಕೆ ಯಾವ ರೀತಿ ಟೆಕ್ಸ್ಟ್ನ ಅಲೈನ್ ಮಾಡುತ್ತೆ ಅಂತ ತೋರಿಸ್ಬೇಕಾಗಿತ್ತು. Justify, it means align the text to both the left and right margins, adding extra space between words as necessary. ಈಗ ಒಂದು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಸೆಲೆಕ್ಟ್ ದ ಪ್ಯಾರಾಗ್ರಾಫ್, ಲೆಫ್ಟ್ ಕ್ಲಿಕ್, ಜಸ್ಟಿಫೈ. ನೋಡಿ, ಲೆಫ್ಟ್ ಮತ್ತು ಮಾರ್ಜಿನ್ನು ವರ್ಡ್ಸ್ ಕರೆಕ್ಟಾಗಿ ಅರೇಂಜ್ ಆಯಿತು. ನೆಕ್ಸ್ಟು ಈಗ ಶೇಡ್ ಮಾಡ್ಕೋಬೋದು ನೀವು ಪ್ಯಾರಾಗ್ರಾಫ್ನ. ಯಾವುದೇ ಕಲರ್ಸಿಂದ ಶೇಡ್ ಮಾಡ್ಕೋಬೋದು ಪ್ಯಾರಾಗ್ರಾಫ್. ನೆಕ್ಸ್ಟ್ ಬಾರ್ಡರ್ಸ್, ನೀವು ಪೇಜ್ನಲ್ಲಿ ಎಲ್ಲಿ ಬೇಕೋ ಅಲ್ಲಿ ನೀವು ಬಾರ್ಡರ್ಸ್ ಹಾಕೋಬೋದು. ತುಂಬ ಆಪ್ಷನ್ಸ್ ಇದ್ದಾವೆ ನೋಡಿ. ಈಗ ನಾನು ಟಾಪ್ ಬಾರ್ಡರ್ ಆಯ್ಕೆ ಮಾಡಿಕೊಂಡೆ. ಆಮೇಲೆ ಇದಕ್ಕೆ ಹೋಗಿ ಔಟ್ಸೈಡ್ ಬಾರ್ಡರ್ ಬೇಕಂದರೆ ನೋಡಿ, ಬಾರ್ಡರ್ ಕಾಣ್ತಾ ಇದೆಯಲ್ಲ. ನೆಕ್ಸ್ಟ್ ನೋ ಬಾರ್ಡರ್ ಅಂದರೆ ಹೋಗುತ್ತೆ ಬಾರ್ಡರ್. ಸೆಲೆಕ್ಟ್ ಟೆಕ್ಸ್ಟ್, ಜಸ್ಟಿಫೈ, ಲೈನ್ ಸ್ಪೇಸಿಂಗ್ ಅಂದರೆ ಚೇಂಜ್ ದ ಸ್ಪೇಸಿಂಗ್ ಬಿಟ್ವೀನ್ ಲೈನ್ಸ್ ಆಫ್ ಅ ಟೆಕ್ಸ್ಟ್. ಈ ಲೈನ್ ಮಧ್ಯೆ ಇರುವ ಸ್ಪೇಸನ್ನು ನೀವು ಚೇಂಜ್ ಮಾಡ್ಕೋಬೋದು. ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್ ಆರ್ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್, ಈ ಥರ ಆಪ್ಷನ್ಸ್ ಇದೆ. ಮತ್ತು ಸ್ಪೇಸ್ ಎಷ್ಟು ಬೇಕು ನಿಮಗೆ ಅಲ್ಲಿ ಸ್ಪೇಸ್ ಆಪ್ಷನ್ಸಲ್ಲಿ ಹೋಗಿ ನೀವು ಯಾವ ನಂಬರ್ನ ಆಯ್ಕೆ ಮಾಡ್ತೀರಾ ಅಷ್ಟು ಸ್ಪೇಸು ಚೇಂಜ್ ಆಗುತ್ತೆ. ನೆಕ್ಸ್ಟು ಪ್ಯಾರಾಗ್ರಾಫ್ ಕಲರ್, ಜಸ್ಟಿಫೈ. ಇವಾಗ ಸ್ಪೇಸ್ನ ನೋಡಿ, ಲೈನ್ ಮಧ್ಯೆ ಜಾಸ್ತಿ ಸ್ಪೇಸ್ ಆಯಿತು. ಸ್ಪೇಸ್ ನಿಮಗೆ ಯಾವ ರೀತಿ ಬೇಕೋ ಅಷ್ಟು ಸ್ಪೇಸನ್ನು ಹಾಕೋಬೋದು. ಶೇಡ್ ಕಲರ್, ಪ್ಯಾರಾಗ್ರಾಫ್ನಲ್ಲಿ ಹೇಗೆ ಸ್ಪೇಸ್ ಆ್ಯಡ್ ಮಾಡೋದು ಮತ್ತು ಸ್ಪೇಸ್ ಹೇಗೆ ರಿಮೂವ್ ಮಾಡೋದು ಗೊತ್ತಾಯಿತು. ಹೋಮ್ ಟ್ಯಾಬ್ನಲ್ಲಿ ಫಾಂಟ್ಸ್ ಅಂದರೆ ಫಾಂಟ್ಸ್ ಆಯ್ಕೆ ಮಾಡ್ಕೊಳ್ಳೋದು, ಫಾಂಟ್ ಸೈಜ್ ಹೆಚ್ಚು ಮಾಡ್ಕೊಳ್ಳೋದು, ಕಲರ್ ಮಾಡ್ಕೊಳ್ಳೋದು ಮತ್ತು ಪ್ಯಾರಾಗ್ರಾಫ್, ಈ ಆಪ್ಷನ್ಸನ್ನು ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಇನ್ಸರ್ಟ್ ಆಪ್ಷನ್ಸ್ನ ನೋಡೋಣ. ನಾವೇನು ಇನ್ಸರ್ಟ್ ಮಾಡ್ಕೋಬೋದು, ಟೇಬಲ್ ಮಾಡ್ಕೋಬೋದು, ಚಾರ್ಟ್ಸ್ ಮಾಡ್ಕೋಬೋದು, ಪೇಜ್ ನಂಬರ್, ಹೆಡರ್, ಫೂಟರ್, ಸಿಂಬಲ್ಸ್, ವರ್ಡ್ ಆರ್ಟ್, ಇದ್ರ ಬಗ್ಗೆ ಇನ್ಸರ್ಟ್ ಪೇಜ್ನಲ್ಲಿ ಹೋಗಿ ಸ್ಟಡಿ ಮಾಡೋಣ. ಅದಕ್ಕಿಂತ ಮುಂಚೆ ಪೇಜ್ ಲೇಔಟ್ ಆಪ್ಷನ್ಸ್, ಸೈಜ್ ಮೀನ್ಸ್ ಪೇಪರ್ ಸೈಜ್, ಲೆಟರ್, ಲೀಗಲ್, ಈ ಥರ ಆಪ್ಷನ್ಸ್ ಬರುತ್ತೆ. ನಾನು A4 ಸೆಲೆಕ್ಟ್ ಮಾಡ್ಕೋತೀನಿ. ಪೇಪರ್ ಸೈಜ್, ಓರಿಯೆಂಟೇಷನ್, ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಓರಿಯೆಂಟೇಷನ್ ಮಾಡ್ಕೊಳ್ಳಿ.
ಮಾರ್ಜಿನ್ಸ್ ನಾರ್ಮಲ್, ಮಾರ್ಜಿನ್ಸ್ ನಾರ್ಮಲ್, ನ್ಯಾರೋ, ಮಾಡ್ರೇಟ್, ವೈಡ್ ಈ ಥರ ಆಪ್ಷನ್ಸ್ ಇದ್ದಾವೆ. ನಾನು ನಾರ್ಮಲ್ ಮಾಡ್ಕೋತೀನಿ. ಸೈಜು, ಓರಿಯಂಟೇಷನ್ ಮತ್ತು ಮಾರ್ಜಿನ್. ನೆಕ್ಸ್ಟ್ ಬ್ರೆಕ್ಸ್. ನೆಕ್ಸ್ಟ್ ಪೇಜ್ ಅಥವಾ ಇನ್ಸರ್ಟ್ ಹೋಗಿ ಬ್ಲ್ಯಾಂಕ್ ಪೇಜ್ ಅಂತ ಲೆಫ್ಟ್ ಕ್ಲಿಕ್ ಮಾಡಿ. ಪೇಜ್ ಲೇಔಟ್ನಲ್ಲಿ ನಾವು ಮಾರ್ಜಿನ್ಸು, ಓರಿಯಂಟೇಷನ್, ಸೈಜ್ ಯಾವ ರೀತಿ ಮಾಡ್ಕೋಬೇಕಂತ ಗೊತ್ತಾಯಿತು. ನೆಕ್ಸ್ಟ್ ವಾಟರ್ ಮಾರ್ಕ್. ಇನ್ಸರ್ಟ್ ಎ ಗೋಸ್ಟೆಡ್ ಟೆಕ್ಸ್ಟ್ ಬಿಹೈಂಡ್ ದ ಕಂಟೆಂಟ್ ಆನ್ ದ ಪೇಜ್. ಲೆಫ್ಟ್ ಕ್ಲಿಕ್ ಆನ್ ಎರೋ ಮಾರ್ಕ್. ನಿಮ್ಮ ಆಯ್ಕೆ ಯಾವುದೇ ವಾಟರ್ ಮಾರ್ಕನ್ನು ತಗೋಬೋದು. ನೋಡಿ, ನಾನು ಕಾನ್ಫಿಡೆನ್ಷಿಯಲ್ ಅಂತ ತಗೊಂಡೆ. ವಾಟರ್ ಮಾರ್ಕ್, ಲೆಫ್ಟ್ ಕ್ಲಿಕ್, ಕಸ್ಟಮ್ ವಾಟರ್ ಮಾರ್ಕ್. ವಾಟರ್ ಮಾರ್ಕ್ನಲ್ಲಿ ನೀವು ಕಸ್ಟಮ್ ವಾಟರ್ ಮಾರ್ಕ್ ಆಯ್ಕೆ ಮಾಡಿ. ಈಗ ಕಾನ್ಫಿಡೆನ್ಷಿಯಲ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನಿಮ್ಮದೇ ಆದ ಓನ್ ಟೆಕ್ಸ್ಟನ್ನು ನೀವು ಟೈಪ್ ಮಾಡ್ಬೋದು. ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಇದೆ, ಟೆಕ್ಸ್ಟ್ ಇದೆ, ಫಾಂಟ್ಸ್ ಇದ್ದಾವೆ, ನೆಕ್ಸ್ಟ್ ಸೈಜ್ ಇದೆ, ಕಲರ್ ಇದೆ. ನೀವು ಯಾವುದೇ ವಾಟರ್ ಮಾರ್ಕನ್ನು ಟೈಪ್ ಮಾಡ್ಕೋಬೋದು. ನಾನು ಆರ್ಮಿ ಅಂತ ಟೈಪ್ ಮಾಡ್ಕೋತೀನಿ ಟೆಕ್ಸ್ಟ್ನಲ್ಲಿ. ಅಪ್ಲೈ ಆರ್ ಓಕೆ. ನೋಡಿ, ಪೇಜ್ನಲ್ಲಿ ಆರ್ಮಿ ಅಂತ ವಾಟರ್ ಮಾರ್ಕ್ ಕಾಣ್ತಾ ಇದೆ. ನಿಮ್ಮ ಆಯ್ಕೆ ಯಾವುದೇ ವಾಟರ್ ಮಾರ್ಕನ್ನು ನೀವು ಟೈಪ್ ಮಾಡಿ. ಸ್ಟೂಡೆಂಟ್ಸ್ ಐ ಥಿಂಕ್ ಬೇಡ, ಸ್ಟೂಡೆಂಟ್ಸ್ ಬೇಡ, ನಾನು ಎಜುಕೇಷನ್ ಅಂತ ಟೆಕ್ಸ್ಟ್ನ ಟೈಪ್ ಮಾಡ್ಕೊತೀನಿ. ಅಪ್ಲೈ ಆರ್ ಓಕೆ. ಪ್ರತಿ ಪೇಜ್ನಲ್ಲೂ ನೀವು ವಾಟರ್ ಮಾರ್ಕ್ ನೋಡ್ಬೋದು. ನೆಕ್ಸ್ಟ್ ಪೇಜ್ ಕಲರ್. ನಿಮ್ಮ ಡಾಕ್ಯುಮೆಂಟ್ಸಿಗೆ ಸರಿ ಹೊಂದುವ ರೀತಿಯಲ್ಲಿ ನೀವು ಪೇಜ್ನ ಕಲರ್ ಮಾಡ್ಕೋಬೋದು. ತುಂಬ ಆಪ್ಷನ್ಸ್ ಇದೆ ಕಲರ್ನಲ್ಲಿ. ನೀವು ಯಾವುದೇ ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಇನ್ವಿಟೇಷನ್ಸ್ ಕಾರ್ಡ್ ಅದು ಮಾಡಬೇಕಾದ್ರೆ ನಾವು ಪೇಜನ್ನು ಕಲರ್ ಮಾಡ್ಕೊತೀವಿ. ಪ್ರತಿ ಪೇಜ್ ಕಲರ್ ಕೂಡ ಚೇಂಜ್ ಆಯಿತು. ನೋ ಕಲರ್ ಅಂತಂದರೆ ಕಲರ್ ಹೋಗ್ಬಿಡುತ್ತೆ. ಇಲ್ಲಿ ಪೇಜ್ ಲೇಔಟಲ್ಲಿ ನೀವು ಕಲರ್ ಆಯ್ಕೆ ಮಾಡಿಕೊಂಡು ಈ ಆಪ್ಷನ್ಸ್ ಇದೆ ನಿಮಗೆ. ಅಲ್ಲಿ ಕೂಡ ಗ್ರೇಡಿಯಂಟ್ ಇದೆ, ಟೆಕ್ಸ್ಚರ್, ಪ್ಯಾಟರ್ನ್ ಅಂತ ನಿಮ್ಮ ಆಯ್ಕೆ ಯಾವುದೇ ಕಲರನ್ನು ಮಾಡ್ಕೋಬೋದು. ಎಫೆಕ್ಟ್ಸ್ ಯಾವುದು, ಇಲ್ಲಿ ಎಫೆಕ್ಟ್ಸ್ ಇದಾವೆ, ಬೇರೆ ಬೇರೆ ಎಫೆಕ್ಟ್ಸ್ ನೀವು ಆಯ್ಕೆ ಮಾಡ್ಕೋಬೋದು. ಕಲರ್ ಬಣ್ಣ ರೆಡ್ಡು, ಕಲರ್ 2 ನೋಡಿ, ಲುಕ್ಸ್ ವೆರಿ ನೈಸ್. ನೋ ಕಲರ್. ಫಿಲ್ ಎಫೆಕ್ಟ್ಸ್ ಆಪ್ಷನ್ಸ್ ಮೇಲೆ ಹೋಗಿ ನೀವು ಯಾವುದೇ ಎಫೆಕ್ಟ್ಸ್ನ ಅಪ್ಲೈ ಮಾಡ್ಬೋದು. ಗ್ರೇಡಿಯಂಟ್ ಇದೆ, ಟೆಕ್ಸ್ಚರ್ ಇದೆ, ಪ್ಯಾಟರ್ನ್ಸ್ ಇದ್ದಾವೆ. ನೋಡಿ, ಯಾವುದೇ ಪ್ಯಾಟರ್ನ್ನ ಆಯ್ಕೆ ಮಾಡ್ಕೋಬೋದು. ಪ್ರತಿ ಪೇಜ್ ಕೂಡ ಸೆಲೆಕ್ಟ್ ಆಗ್ತದೆ. ಫಿಲ್ ಎಫೆಕ್ಟ್ ಹೋಗಿ ನೆಕ್ಸ್ಟ್ ಪ್ಯಾಟರ್ನ್ ಕೂಡ ಹಾಕೋಬೋದು. ನೋಡಿ, ಇನ್ವಿಟೇಷನ್ಸ್ ಕಾರ್ಡ್ ಅದು ಮಾಡಬೇಕಾದ್ರೆ ಇಟ್ಸ್ ಲುಕ್ಸ್ ನೈಸ್. ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಯಾಟರ್ನ್ಸ್. ಮೋರ್ ಆಪ್ಷನ್ಸ್ ಹೋಗಿ ನೀವು ಬೇರೆ ಕಲರ್ಸ್, ನಿಮ್ಮ ಆಯ್ಕೆಯ ಡಿಫ್ರೆಂಟ್ ಕಲರ್ಸ್ ಕೂಡ ಆಯ್ಕೆ ಮಾಡ್ಕೋಬೋದು. ಪಿಕ್ಚರ್ಸ್ ಕೂಡ ಸೆಲೆಕ್ಟ್ ಮಾಡ್ಬೋದು.
ಸೊ ಸದ್ಯಕ್ಕೆ ಪಿಕ್ಚರ್ಸ್ ಬೇಡ ನನಗೆ. ಪೇಜ್ ಕಲರ್ ಆಪ್ಷನ್ಸ್ ಹೋಗಿ ನೋ ಕಲರ್ ಅಂದರೆ ಪೇಜ್ ಕಲರ್ಸ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಬಾರ್ಡರ್ಸ್, ನಿಮಗೆ ಯಾವ್ದು ಬೇಕೋ ಆ ಬಾರ್ಡರ್ನ ಚೂಸ್ ಮಾಡ್ಕೊಳ್ಳಿ. ಓಕೆ ಅನ್ನಿ. ನೋಡಿ ಬಾರ್ಡರ್ಸ್, ಪ್ರತಿ ಪೇಜ್ಗೂ ಬಾರ್ಡರ್ಸ್ ನೋಡ್ತಾ ಇದ್ದೀವಿ. ನಿಮ್ಮ ಆಯ್ಕೆ ಯಾವುದೇ ಬಾರ್ಡರ್ ತಗೊಳ್ಳಿ. ನೆಕ್ಸ್ಟ್ ಕಲರ್ ಇದೆ, ಕಲರ್ ಕೂಡ ಆಟೋಮೆಟಿಕ್ ಇದೆ. ಬೇರೆ ಕಲರ್ಸ್ ಇದ್ದಾವೆ. ಬ್ಲೂ ತೊಗೊಂಡು ನೋಡಿ, ನಿಮ್ಮ ಬಾರ್ಡರ್ಸ್ ಕಲರ್ ಕೂಡ ಚೇಂಜ್ ಆಯಿತು, ಬ್ಲೂ. ನೆಕ್ಸ್ಟ್ ಆರ್ಟ್ ಅಂತ ಇದೆ. ಆರ್ಟ್ ಆಪ್ಷನ್ಸ್ ಹೋಗಿ ನೀವು ಬೇರೆ ಬೇರೆ ಆರ್ಟನ್ನು ನೋಡ್ಬೋದು. ಯಾವುದೇ ಆರ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸ್ಟಾರ್ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ ನೋಡಿ, ಪ್ರತಿ ಪೇಜ್ನಲ್ಲೂ ಬಾರ್ಡರ್ಸ್ ಕಾಣ್ಬೋದು. ಪೇಜ್ ಬಾರ್ಡರ್ ಹೋಗಿ ನನ್ ಅಂತ ಸೆಲೆಕ್ಟ್ ಮಾಡಿದರೆ ಸೆಟ್ಟಿಂಗ್ಸ್ನಲ್ಲಿ ಓಕೆ ಅನ್ನಿ. ಪೇಜ್ ಬಾರ್ಡರ್ಸ್ ರಿಮೂವ್ ಆಗುತ್ತೆ. ಸ್ಕ್ರಾಲ್ ಬಾರ್ ಬಳಸಿ ನೀವು ಪೇಜ್ನಲ್ಲಿ ಎಲ್ಲಿ ಬೇಕಾದರೂ ಮೂವ್ ಆಗ್ಬೋದು. ಪೇಜ್ 1, ಪೇಜ್ 2, ಆಪ್ಷನ್ ಪೇಜ್ 3, ಪೇಜ್ 4 ಕಾಣ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ. ಇನ್ಸರ್ಟ್ ಕವರ್ ಪೇಜ್, ನಾವು ಇನ್ಸರ್ಟ್ ಆಪ್ಷನ್ಸ್ನಲ್ಲಿ ಹೋಗಿ ಕವರ್ ಪೇಜ್, ನಿಮ್ಮ ಆಯ್ಕೆಯ ಕವರ್ ಪೇಜ್ ಚೂಸ್ ಮಾಡ್ಕೊಳ್ಳಿ. ಟೈಪ್ ದ ಡಾಕ್ಯುಮೆಂಟ್ ಟೈಟಲ್, ಈಗ ಬುಕ್ಸ್ ಅದು ಬರಿಬೇಕಾದ್ರೆ ಆಥರ್ ನೇಮ್, ಬುಕ್ಸ್ ನೇಮ್ ನಾವು ಟೈಟಲನ್ನು ಕೊಡ್ಬೋದು. ಟೈಪ್ ದ ಡಾಕ್ಯುಮೆಂಟ್ ಟೈಟಲ್, ನಾನು ಇದನ್ನ ರಿಮೂವ್ ಮಾಡ್ತೀನಿ. ನಾನು ಕಂಪ್ಯೂಟರ್ ಅಂತ ನನ್ನದೇ ಆದ ಟೆಕ್ಸ್ಟ್ ಹಾಕ್ತೀನಿ. ನೆಕ್ಸ್ಟ್ ಇಯರ್ ಆಪ್ಷನ್ಸ್ ಹೋಗಿ ನೀವು ಇಯರ್ ಕೂಡ ಟೈಪ್ ಮಾಡ್ಕೊಳ್ಳಿ, 2021. ಟೈಪ್ ದ ಡಾಕ್ಯುಮೆಂಟ್ ಸಬ್ ಟೈಟಲ್ ಇದೆ, ನಾನಿಲ್ಲಿ ಕಾನ್ಫಿಡೆನ್ಸ್ ಅಂತ ಟೈಪ್ ಮಾಡ್ಕೋತೀನಿ. ಇದನ್ನ ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ ರಿಮೂವ್ ಮಾಡ್ಬೋದು. ಕವರ್ ಪೇಜ್ ಹೋಗಿ ರಿಮೂವ್ ಕವರ್ ಪೇಜ್ ಅಂದರೆ ಪೇಜ್ ರಿಮೂವ್ ಆಗುತ್ತೆ. ಇನ್ಸರ್ಟ್ ಟ್ಯಾಬ್ನಲ್ಲಿ ಟೇಬಲ್ಸ್ ಹೇಗೆ ಹಾಕೋದು ನೋಡೋಣ. ನಾನು ಫಸ್ಟ್ ಪೇಜ್ ಸೆಲೆಕ್ಟ್ ಮಾಡ್ಕೋತೀನಿ. ಈ ಪೇಜ್ನಲ್ಲಿ ನಾನು ಟೇಬಲ್ಸ್ ಹಾಕೋತೀನಿ. ಟೇಬಲ್ ಆಪ್ಷನ್ಸ್ ಮೇಲೆ ಹೋಗಿ ಡೈರೆಕ್ಟ್ ಕೂಡ ಮಾಡ್ಕೋಬೋದು, ಆರ್ ಇನ್ಸರ್ಟ್ ಟೇಬಲ್ ಆಪ್ಷನ್ಸ್ ಲೆಫ್ಟ್ ಕ್ಲಿಕ್ ಮಾಡಿ. ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ನಂಬರ್ ಆಫ್ ರೋಸ್ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಲಮ್ಸ್ ಮತ್ತು ರೋಸನ್ನು ನಂಬರ್ಸ್ ಹಾಕಿ ಓಕೆ ಮಾಡಿ. ನೆಕ್ಸ್ಟ್ ಫಿಕ್ಸ್ಡ್ ಕಾಲಮ್ ವಿಡ್ತ್ ಇದೆ, ಆಟೋ ಅಂತ ಇದೆ ಆಪ್ಷನ್ನು, ಅಥವಾ ನಿಮ್ಮ ಕಾಲಮ್ ವಿಡ್ತನ್ನು ಆಯ್ಕೆ ಮಾಡ್ಕೋಬೋದು. ಆರ್ ಆಟೋ ಫಿಟ್ ಟು ಕಂಟೆಂಟ್ಸ್ ಅಂತ ಇನ್ನೊಂದು ಆಪ್ಷನ್ಸ್ ಇದೆ. ನೆಕ್ಸ್ಟ್ ಆಟೋ ಫಿಟ್ ಟು ವಿಂಡೋ ಅಂತ ಕೂಡ ಆಪ್ಷನ್ಸ್ ಇದೆ ನಿಮಗೆ. ನಾನು ಕಾಲಮ್ ವಿಡ್ತ್ ಆಟೋ ಅಂತ ತೊಗೊತೀನಿ. ಓಕೆ, ಈಗ ಏರೋ ಮಾರ್ಕ್ ನೋಡಿ, ಟೇಬಲನ್ನು ನೀವು ನಿಮ್ಮ ಪೇಜ್ಗೆ ಸರಿ ಹೊಂದುವ ರೀತಿಯಲ್ಲಿ ಟೇಬಲ್ಸನ್ನು ಡ್ರ್ಯಾಗ್ ಮಾಡಿ. ನೆಕ್ಸ್ಟ್ ನಾನೀಗ ಕೆಲವೊಂದು ಟೆಕ್ಸ್ಟ್ನ ಟೈಪ್ ಮಾಡ್ತೀನಿ. ಸೀರಿಯಲ್ ನಂಬರ್, ಸ್ಟೂಡೆಂಟ್ಸ್, ಡೇಟ್ ಆಫ್ ಬರ್ತ್, TOB, ಮಾರ್ಕ್ಸ್, ಸೈನ್. ನೋಡಿ
ಡಿಸೈನ್ಸ್ ಇದಾವೆ ಟೇಬಲ್ಸಲ್ಲಿ. ನೀವು ಯಾವ ಡಿಸೈನ್ ಬೇಕಾದರೂ ಆಯ್ಕೆ ಮಾಡ್ಕೋಬೋದು. ನಾನು ಕೆಲವೊಂದು ಸ್ಟೂಡೆಂಟ್ಸ್ ನೇಮ್ನ ಹಾಕೋತಾ ಇದ್ದೀನಿ. ಅಮರ್, ಅರುಣ, ಸ್ವಾತಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಟೈಪ್ ಮಾಡ್ತಾ ಇದ್ದೀನಿ. ಕಾಲಮ್ ವಿಡ್ತ್ನ ಟಚ್ ಮಾಡಿಕೊಂಡೆ. ಪ್ಲಸ್ ಮಾರ್ಕ್ ಬರುತ್ತಲ್ಲ ಆ ಟೈಮ್ನಲ್ಲಿ ನೀವು ಡ್ರ್ಯಾಗ್ ಮಾಡ್ಕೋಬೇಕು. ಕಾಲಮ್ಸ್ ವಿಡ್ತನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಡಿಸೈನ್ಸ್, ಯಾವುದೇ ಡಿಸೈನ್ಸನ್ನು ನೀವು ನಿಮ್ಮ ಆಯ್ಕೆಯ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೇಡಿಂಗ್ ಇದೆ, ನೀವು ಶೇಡ್ ಕೂಡ ಮಾಡ್ಬೋದು. ಟೆಕ್ಸ್ಟ್ ಫಸ್ಟು ಟೇಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೇಬಲ್ ಸೆಲೆಕ್ಟ್ ಮಾಡಿಕೊಂಡು ಶೇಡಿಂಗ್ ಆಪ್ಷನ್ಸ್ ಮೇಲೆ ಹೋಗಿ ನೀವು ಯಾವುದೇ ಶೇಡ್ ಕೂಡ ಕೊಡ್ಬೋದು ನಿಮ್ಮ ಟೇಬಲ್ಸ್ಗೆ. ಶೇಡ್ ಬೇಡ ಅಂದರೆ ಡಿಸೈನ್ನ ಹಾಕೊಳ್ಳಿ. ನಮಗೆ ಇನ್ನೂ ಒಂದು ಟೇಬಲ್ ಬೇಕು, ಯಾವುದೋ ಒಂದು ಮಾಹಿತಿ ಬಿಟ್ಟಿದ್ದೀವಿ ಅಂದರೆ ಡ್ರಾ ಟೇಬಲ್ ಆಪ್ಷನ್ಸ್ ಹೋಗಿ ಇನ್ನೂ ಒಂದು ಟೇಬಲ್ನ ನಾವು ಡ್ರಾ ಮಾಡ್ಬೋದು ನೋಡಿ. ಓಕೆ, ನೆಕ್ಸ್ಟ್ ಎಸ್ ಅಂತ ನಾನು ಟೈಪ್ ಮಾಡ್ತೀನಿ. ಇರೇಸರ್ ಆಪ್ಷನ್ಸ್ ಹೋಗಿ ನಿಮಗೆ ಬೇಡದೇ ಇರೋ ಕಾಲಮ್ಸ್ ಟೇಬಲ್ಸನ್ನು ಇರೇಸ್ ಮಾಡ್ಕೋಬೋದು. ನೀವು ಯಾವುದೇ ಆಪ್ಷನ್ಸನ್ನು ಆಯ್ಕೆ ಮಾಡಿಕೊಂಡಾಗ ಆ ಟೂಲ್ ಬಾರ್ ಕಲರ್ ಚೇಂಜ್ ಆಗಿರುತ್ತೆ. ಸೊ ಇಲ್ಲಿ ಇರೇಸ್ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಟೇಬಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕಂಟ್ರೋಲ್ Z ಆಪ್ಷನ್ಸಿಂದ ನನ್ನ ಡಾಕ್ಯುಮೆಂಟ್ಸ್ನ, ನನ್ನ ಟೇಬಲ್ಸ್ನ ಮೊದಲಿನ ಹಾಗೆ ನಾನು ಮಾಡ್ಕೊತೀನಿ. ಕೀಬೋರ್ಡಲ್ಲಿರೋ ಕಂಟ್ರೋಲ್ Z ಆಪ್ಷನ್ಸ್ ಯೂಸ್ ಮಾಡಿ ಟೇಬಲ್ಸ್ ಮತ್ತು ಟೇಬಲ್ಸ್ ಡಿಸೈನನ್ನು ನೋಡಿದ್ವಿ. ನೆಕ್ಸ್ಟು ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಪಿಕ್ಚರ್ಸ್, ನಾವು ಪಿಕ್ಚರ್ಸ್ನ ಇನ್ಸರ್ಟ್ ಮಾಡ್ಬೋದು ನೋಡಿ. ಅಲ್ಲಿ ಪಿಕ್ಚರ್ ಬಂದಿದೆ, ನಾವು ಪೇಜ್ನ ಸೆಲೆಕ್ಟ್ ಮಾಡಿದ್ದಿಲ್ಲ, ಸೊ ಇದೇ ಪೇಜ್ನಲ್ಲಿ ಪಿಕ್ಚರ್ ಇನ್ಸರ್ಟ್ ಆಗಿದೆ. ಇದನ್ನು ನಾವು ನೆಕ್ಸ್ಟ್ ಪೇಜ್ಗೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಇನ್ಸರ್ಟ್ ಆಪ್ಷನ್ಸ್ ಹೋಗಿ ಇನ್ಸರ್ಟ್ ಪಿಕ್ಚರ್, ಡೆಸ್ಕ್ಟಾಪ್ನಲ್ಲಿರೋ ಪಿಕ್ಚರ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ. ಈ ಥರ ಪಿಕ್ಚರ್ನ ಇನ್ಸರ್ಟ್ ಮಾಡ್ಕೋಬೋದು. ಮತ್ತು ಅದರ ಸೈಜ್ ಕೂಡ ನೀವು ವೇರಿಯೇಷನ್ ಮಾಡ್ಕೋಬೋದು. ಮತ್ತು ಅದು ಯಾವ ಫಾರ್ಮೆಟ್ನಲ್ಲೇ ಬೇಕು ಆ ಫಾರ್ಮೆಟ್ಸ್ ಕೂಡ ಹಾಕೋಬೋದು. ನೀವು ಯಾವ ಶೇಪ್ಸಲ್ಲಿ ಬೇಕೋ ಆ ರೀತಿ ಫಾರ್ಮೆಟ್ನಲ್ಲಿ ನೀವು ಹಾಕೋಬೋದು. ನೆಕ್ಸ್ಟ್ ಇನ್ಸರ್ಟ್ ಟೇಬಲ್ ಆಯಿತು, ಪಿಕ್ಚರ್ ಆಯಿತು. ನೆಕ್ಸ್ಟ್ ಕ್ಲಿಪ್ ಆರ್ಟ್ ನೋಡೋಣ. ನೆಕ್ಸ್ಟು ಇನ್ಸರ್ಟ್ ಆಪ್ಷನ್ಸಲ್ಲೂ ಈ ಕ್ಲಿಪ್ ಆರ್ಟ್ ಆಯ್ಕೆ ಮಾಡ್ಕೊಳ್ಳೋಣ. ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದೆ, ಸರ್ಚ್ ಫಾರ್ ಕಂಪ್ಯೂಟರ್ ಗೋ ನೋಡಿ, ಕಂಪ್ಯೂಟರ್ ಕ್ಲಿಪ್ ಆರ್ಟ್ಸ್ ಬಂತು ನನಗೆ. ನೀವು ಇದನ್ನು ಈ ಕ್ಲಿಪ್ ಆರ್ಟನ್ನು ನೀವು ಪೇಜ್ನಲ್ಲಿ ಎಲ್ಲಿ ಬೇಕಾದರೂ ಅಲೈನ್ ಮಾಡ್ಕೋಬೋದು. ಪಿಕ್ಚರ್ ಎಫೆಕ್ಟ್ಸ್ ಇದೆ, ತುಂಬ ಆಪ್ಷನ್ಸ್ ಇದ್ದಾವೆ. ರೊಟೇಟ್ ಕೂಡ ಮಾಡ್ಕೋಬೋದು. ನಾನು ಪಿಕ್ಚರ್ನ ಡ್ರ್ಯಾಗ್ ಮಾಡ್ತೀನಿ. ಪೊಸಿಷನ್ ಇದೆ ನೋಡಿ, ಅಬ್ಜೆಕ್ಟ್ ಪೊಸಿಷನ್. ನೀವು ಅಬ್ಜೆಕ್ಟ್ ಪೊಸಿಷನ್ ಹೋಗಿ ನಿಮ್ಮ ಕ್ಲಿಪ್ ಆರ್ಟ್ನ ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು ಪೇಜ್ನಲ್ಲಿ. ನೆಕ್ಸ್ಟು ನಾನು ಕ್ಯಾಂಡಲ್ಸ್ ಅಂತ ಸರ್ಚ್ ಫಾರ್ ಕ್ಯಾಂಡಲ್ಸ್ ಹೋಗಿ ಕ್ಯಾಂಡಲ್ಸ್ ಅಂತ ಟೈಪ್ ಮಾಡ್ತೀನಿ.
ನಿಮಗೆ ಕ್ಯಾಂಡಲ್ಸ್ನ ಕ್ಲಿಪ್ ಆರ್ಟ್ ಕಾಣ್ತಾ ಇದ್ದಾವೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಪ್ ಆರ್ಟ್ನ ಕ್ಲೋಸ್ ಮಾಡಿ. ನಿಮ್ಮ ಪೇಜ್ನಲ್ಲಿ ಇದರ ಪೊಸಿಷನ್ ನೀವು ಆಯ್ಕೆ ಮಾಡ್ಕೋಬೋದು. ಈ ಕ್ಲಿಪ್ ಆರ್ಟ್ ನಿಮ್ಮ ಪೊಸಿಷನ್, ನಿಮ್ಮ ಪೇಜ್ನಲ್ಲಿ ಯಾವ ಪೊಸಿಷನಲ್ಲಿ ಇರಬೇಕು ಆ ಪೊಸಿಷನನ್ನು ನೀವು ಆಯ್ಕೆ ಮಾಡ್ಕೋಬೋದು. ಪೊಸಿಷನ್ ಆಪ್ಷನ್ ಮೇಲೆ ಹೋಗಿ ನೋಡಿ. ಜೂಮ್ ಇನ್ ಮಾಡ್ತಾ ಇದ್ದೀನಿ, ಜೂಮ್ ಇನ್ ಜೂಮ್ ಔಟ್. ಜೂಮ್ ಇನ್ ಮಾಡಿ. ನೋಡಿ, ಒಂದು ಪೇಜ್ನಲ್ಲಿ ಕ್ಲಿಪ್ ಆರ್ಟ್ ಹೇಗೆ ಅರೇಂಜ್ ಆಗಿದಾವೆ ನೋಡ್ಬೋದು. ಫಾರ್ಮ್ಯಾಟ್ಗೆ ಹೋಗಿ ನೀವು ಶೇಪ್ಸ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಿಕ್ಚರ್ ಶೇಪ್ಸ್ ಅಂತ ಇದೆ ನೋಡಿ, ರೆಕ್ಟ್ಯಾಂಗಲ್ಸ್ ಇದ್ದಾವೆ, ಬೇಸಿಕ್ ಶೇಪ್ಸ್ ಇದ್ದಾವೆ. ನೀವು ಯಾವುದೇ ಆಪ್ಷನ್ಸನ್ನು ಆಯ್ಕೆ ಮಾಡ್ಕೋಬೋದು. ಇನ್ಸರ್ಟ್ನಲ್ಲಿ ಇನ್ಸರ್ಟ್ ಆ್ಯಂಡ್ ಆಬ್ಜೆಕ್ಟ್ ಇಂಟು ದ ಡಾಕ್ಯುಮೆಂಟ್ಸ್ ಇದೆ. ಸೊ ಬೇಡ, ನಾ ಶೇಪ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ನಾ ಸ್ಮೈಲಿ ಫೇಸ್ನ ತೊಗೊಂಡೆ, ಶೇಪ್ ಫಿಲ್ ಮಾಡ್ಬೋದು. ಕಲರ್ ಯೆಲ್ಲೋ ಕಲರ್ ಆಯ್ಕೆ ಮಾಡಿಕೊಂಡೆ. ಇನ್ಕ್ರೀಸ್ ಏರೋ ಮಾರ್ಕ್ ಕಾಣಿಸುತ್ತಲ್ಲ, ಆ ಏರೋ ಮಾರ್ಕ್ ಹಿಡಿದು ಮೌಸ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ನಿಮ್ಮ ಪೇಜ್ನಲ್ಲಿ ಎಲ್ಲಿ ಬೇಕಾದರೂ ಅದನ್ನು ಅರೇಂಜ್ ಮಾಡ್ಕೋಬೋದು. ಬೇಡ ಅಂದರೆ ರೈಟ್ ಕ್ಲಿಕ್ ಮಾಡಿ ಕಟ್ ಆಪ್ಷನ್ಸ್ ತೊಗೊಳ್ಳಿ. ಕಾಫಿ ಕೂಡ ಮಾಡ್ಕೋಬೋದು. ರೈಟ್ ಕ್ಲಿಕ್ ಕಾಫಿ ಆ್ಯಂಡ್ ಪೇಸ್ಟ್ ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಈ ರೀತಿಯಾಗಿ ಲೆಫ್ಟ್ ಕ್ಲಿಕ್ ಮಾಡಿ ನೀವು ನಿಮ್ಮ ಪಿಕ್ಚರ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಫಸ್ಟು ಸ್ಮೈಲಿ ಇದೆ, ಈಗ ನಾನು ಸ್ಯಾಡ್ ಮಾಡಿಕೊಂಡೆ. ಶೇಪ್ ಫಿಲ್ನಲ್ಲಿ ಹೋಗ್ಬಿಟ್ಟು ನೋ ಫಿಲ್ ಅಂತಂದರೆ ಕಲರ್ ಚೇಂಜ್ ಆಗುತ್ತೆ ನೋಡಿ. ಕಲರ್ ರಿಮೂವ್ ಆಯಿತು. ಶೇಪ್ ಔಟ್ಲೈನ್ ಕೂಡ ಹಾಕೋಬೋದು. ನೆಕ್ಸ್ಟು ಸ್ಮಾರ್ಟ್ ಡಾಟ್, ನಿಮ್ಮ ಆಯ್ಕೆಯ ಸ್ಮಾರ್ಟ್ ಆಪ್ಷನ್ಸ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಓಕೆ ಮಾಡಿ. ಟೆಕ್ಸ್ಟು, ಸ್ಮಾರ್ಟ್ ಆರ್ಟಲ್ಲಿ ಟೆಕ್ಸ್ಟ್ ಕೂಡ ನೀವು ಟೈಪ್ ಮಾಡ್ಬೋದು. ಕಲರ್ಸ್ ಚೇಂಜ್ ಮಾಡ್ಕೋಬೋದು ನೋಡಿ. ಯಾವ ರೀತಿ ಬೇಕು ಆ ರೀತಿ ರೊಟೇಷನ್ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಸ್ಟೈಲ್ಸ್ ಬೇಕೋ ಆ ಸ್ಟೈಲ್ಸ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾರ್ಟ್ಸ್ ಇದ್ದಾವೆ, ಚಾರ್ಟ್ಸ್ ಆಯ್ಕೆ ಮಾಡಿಕೊಂಡು ಚಾರ್ಟ್ಸ್ನಲ್ಲಿ ಕ್ಯಾಟಗರಿ ಮತ್ತು ಸೀರೀಸ್ ಇದ್ದಾವೆ. ನಿಮ್ಮ ಸೀರೀಸ್ ಆಪ್ಷನ್ಸನ್ನು ನಿಮ್ಮ ಡಾಟಾ ಚೇಂಜ್ ಮಾಡಿದ ಹಾಗೆ ಚಾರ್ಟ್ಸ್ ಕೂಡ ಚೇಂಜ್ ಆಗುತ್ತೆ.
ನೀವು ಚಾರ್ಟ್ಸ್ಗೆ ಕಲರ್ ಕೂಡ ಕೊಡ್ಬೋದು, ಬೇರೆ ಡಿಸೈನ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಹೆಡರ್, ಫೂಟರ್ ಆ್ಯಂಡ್ ಪೇಜ್ ನಂಬರ್. ನಿಮ್ಮ ಡಾಕ್ಯುಮೆಂಟ್ಸ್ಗೆ ಪೇಜ್ ನಂಬರ್ ಹಾಕೋಬೋದು, ಟಾಪ್ ಆಫ್ ಪೇಜ್, ಬಾಟಮ್ ಆಫ್ ಪೇಜ್. ನೋಡಿ, ಬಾಟಮ್ ಪೇಜ್ ಸೆಲೆಕ್ಟ್ ಮಾಡಿಕೊಂಡೆ. ನೋಡಿ, ಪ್ರತಿ ಪೇಜ್ನ ಫೂಟರ್ನಲ್ಲಿ ಪೇಜ್ ನಂಬರ್ ಇದೆ. ಕ್ಲೋಸ್ ಹೆಡರ್ ಆ್ಯಂಡ್ ಫೂಟರ್. ನೋಡಿ, ಇವಾಗ ಕೂಡ ನೀವು ಪೇಜ್ ನಂಬರ್ ನೋಡ್ಬೋದು. ಪೇಜ್ ನಂಬರ್ ಆಪ್ಷನ್ಸ್ ಮೇಲೆ ಹೋಗಿ ರಿಮೂವ್ ಪೇಜ್ ನಂಬರ್ ಅಂದರೆ ಪೇಜ್ ನಂಬರ್ ರಿಮೂವ್ ಆಗುತ್ತೆ. ಹೆಡರ್, ಐ ಆಮ್ ಸೆಲೆಕ್ಟಿಂಗ್ ಹೆಡರ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದೆ. ಹೆಡರ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ನಿಮ್ಮ ಪೇಜ್ನ ಸ್ಕ್ರೋಲ್ ಮಾಡಿ ನೋಡಿ. ಪ್ರತಿ ಪೇಜ್ನಲ್ಲೂ ನಮಗೆ ಹೆಡರ್ ಕಾಣ್ತಾ ಇದೆ, ಕ್ಲಾಸ್ ಅಂತ. ವರ್ಡ್ ಆರ್ಟ್, ನಿಮ್ಮ ಆಯ್ಕೆಯ ವರ್ಡ್ ಆರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯುವರ್ ಟೆಕ್ಸ್ಟ್ ಟೈಪ್ ಯುವರ್ ಓನ್ ಟೆಕ್ಸ್ಟ್. ನೀವು ಏನು ಟೈಪ್ ಮಾಡಬೇಕಂತ ಮಾಡಿದ್ದೀರಾ ಆ ಟೆಕ್ಸ್ಟನ್ನು ಟೈಪ್ ಮಾಡಿ. ಎಜುಕೇಷನ್ ಓಕೆ ಅನ್ನಿ. ನೋಡಿ, ಯಾವುದು ಫಾರ್ಮೆಟ್ ಬೇಕಾದರೂ ನೀವು ಮಾಡ್ಕೋಬೋದು. ಯಾವ ಫಾರ್ಮೆಟ್ ಆಯ್ಕೆ ಮಾಡ್ಕೋತೀರಿ ಆ ರೀತಿ ಆ ಟೆಕ್ಸ್ಟ್ ಬದಲಾಗ್ತಾ ಹೋಗುತ್ತೆ. ನೋಡಿ, ಟೆಕ್ಸ್ಟು ಆ ವರ್ಡ್ ಆರ್ಟ್ಗೆ ಅನುಗುಣವಾಗಿ ಬದಲಾಗ್ತಾ ಇದೆ. ಶೇಪ್ ಫಿಲ್, ಅದಕ್ಕೆ ನೀವು ಕಲರನ್ನು ಫಿಲ್ ಕೂಡ ಮಾಡ್ಕೋಬೋದು. ಶೇಪ್ಗೆ ಮೋರ್ ಫಿಲ್ ಕಲರ್ಸ್ ಇದ್ದಾವೆ, ಪಿಕ್ಚರ್ಸ್ ಇದೆ, ಗ್ರೇಡಿಯಂಟ್, ಟೆಕ್ಸ್ಚರ್, ಪ್ಯಾಟರ್ನ್, ಯಾವುದೇ ಆಪ್ಷನ್ನ ಆಯ್ಕೆ ಮಾಡ್ಕೋಬೋದು. ಶಾಡೋ ಎಫೆಕ್ಟ್ಸ್ ಇದೆ ನೋಡಿ. ಡ್ರಾಪ್ ಶಾಡೋ ಆಪ್ಷನ್ಸ್ ಇದ್ದಾವೆ ನೋಡಿ. ಶಾಡೋ ಎಫೆಕ್ಟ್ಸ್ ಕೂಡ ಕೊಡ್ಬೋದು. ನೋಡಿ, ಪ್ರತಿ ಆಪ್ಷನ್ಸ್ ಶಾಡೋ ಮೇಲೆ. ನೆಕ್ಸ್ಟ್ ಇನ್ನೊಂದು ವರ್ಡ್ ಆರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಆಪ್ಷನ್ನಲ್ಲಿ ವರ್ಡ್ ಆರ್ಟ್ಗೆ ಹೋಗಿ ನಿಮ್ಮ ಟೆಕ್ಸ್ಟ್ನ ಟೈಪ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ಅಂತ ಟೈಪ್ ಮಾಡ್ತೀನಿ ನಾನು. ಓಕೆ, ಇನ್ನು ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳೋಣ. ಡ್ರ್ಯಾಗ್ ಮಾಡ್ಕೊಳ್ಳಿ ಪಿಕ್ಚರ್. ನೋಡಿ, ಸ್ಟೂಡೆಂಟ್ಸ್ ಅಂತ ಡ್ರ್ಯಾಗ್ ಆಯಿತು. ನೆಕ್ಸ್ಟು ಸ್ಟೈಲ್ಸ್ ಕೂಡ ಇದ್ದಾವೆ. ನಿಮ್ಮ ಆಯ್ಕೆಯ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ಬೇಡ ಅಂದರೆ ಕ್ಲೋಸ್ ಮಾಡಿ. ತುಂಬ ಆಪ್ಷನ್ಸ್ ಇದ್ದಾವೆ ನಿಮಗೆ ವರ್ಡ್ ಆರ್ಟ್ನಲ್ಲಿ. ನೀವು ಯಾವುದೇ ವರ್ಡ್ ಆರ್ಟನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಓನ್ ಟೆಕ್ಸ್ಟ್ ಟೈಪ್ ಮಾಡ್ಕೋಬೋದು.
ಇವಾಗ ಫಾರ್ಮೆಟ್ ನೋಡಿ, ಈ ಸ್ಟೂಡೆಂಟ್ಸ್ನಲ್ಲಿ ಫಾರ್ಮೆಟ್ನಲ್ಲಿ ಹೋಗಿ ಮತ್ತೆ ಬೇರೆ ಬೇರೆ ಫಾರ್ಮೆಟ್ನಲ್ಲಿ ಕೂಡ ನಾನು ಈ ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೋದು. ನೋಡಿ, ವರ್ಟಿಕಲ್ ಆಗಿ ಮಾಡಬೇಕಾದ್ರೆ ವರ್ಟಿಕಲ್ ಆಗಿ ಮಾಡ್ಕೋಬೋದು. ಶಾಡೋ ಎಫೆಕ್ಟ್ ಕೂಡ ಕೊಡ್ಬೋದು ನೋಡಿ. ತ್ರೀ ಡಿ ಎಫೆಕ್ಟ್ಸ್ ಇದ್ದಾವೆ ನೋಡಿ, ನಿಮ್ಮ ಟೆಕ್ಸ್ಟ್ಗೆ 3D ಎಫೆಕ್ಟ್ಸ್ ಕೂಡ ಕೊಡ್ಬೋದು. ಶೇಪ್ ಫಿಲ್, ಶಾಡೋ ಎಫೆಕ್ಟ್ಸ್, ಮತ್ತು ಪೊಸಿಷನ್ ಇದೆ. ನಿಮ್ಮ ಪೇಜ್ನಲ್ಲಿ ಯಾವ ಪೊಸಿಷನಲ್ಲಿ ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಳಿ. ಇನ್ಸರ್ಟ್ ಆಪ್ಷನ್, ನೆಕ್ಸ್ಟು ಸ್ಕ್ರೋಲ್ ಬಾರಿಂದ ನೆಕ್ಸ್ಟ್ ಪೇಜ್ ಹೋಗ್ತೀನಿ. ಓಕೆ, ನಮಗೆ ಇನ್ನೂ ಒಂದು ಬ್ಲ್ಯಾಂಕ್ ಪೇಜ್ ಬೇಕಾದ್ರೆ ಇನ್ಸರ್ಟ್ ಹೋಗಿ ಬ್ಲ್ಯಾಂಕ್ ಪೇಜ್, ಇನ್ಸರ್ಟ್ ಟ್ಯಾಬ್ನಲ್ಲಿ ಹೋಗಿ ಬ್ಲ್ಯಾಂಕ್ ಪೇಜ್ ಆಯ್ಕೆ ಮಾಡ್ಕೊಳ್ಳಿ. ಸಿಂಬಲ್ಸ್ ನೋಡಿ, ಮ್ಯಾಥ್ಸ್ ಸಿಂಬಲ್ಸ್ ಇದ್ದಾವೆ. ನಿಮ್ಮ ಸಿಂಬಲ್ಸ್ನ ಆಯ್ಕೆ ಮಾಡ್ಕೋಬೋದು, ಸಂಕೇತ ಅಂತ ಹೇಳ್ತೀವಿ. ಮೋರ್ ಸಿಂಬಲ್ಸ್ ಆಪ್ಷನ್ಸ್ ಇದೆ. ಮೋರ್ ಸಿಂಬಲ್ಸ್ ಆಪ್ಷನ್ಸ್ ಹೋಗಿ ನೀವು ಇನ್ನೂ ತುಂಬ ಆಪ್ಷನ್ಸನ್ನು ನೋಡ್ಬೋದು. ಸಿಂಬಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದೇ ಸಿಂಬಲ್ಸ್ನ ಇನ್ಸರ್ಟ್ ಮಾಡಿ. ಓಕೆ, ಕ್ಲೋಸ್. ಇವತ್ತು MS ವರ್ಡ್ನಲ್ಲಿ ನಾವು ಇಷ್ಟು ಡಾಕ್ಯುಮೆಂಟ್ಸನ್ನ ಸೇವ್ ಆಪ್ಷನ್ಸ್ ತಗೋತಾ ಇಲ್ಲ, ಬಿಕಾಸ್ ಆಲ್ರೆಡಿ ನಾವು ಡಾಕ್ಯುಮೆಂಟ್ಸ್ನ ಸೇವ್ ಮಾಡಿದ್ದೀನಿ. ಸೊ ಮೌಸ್ ಬಟನಿಂದ ಲೆಫ್ಟ್ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ಸ್ ಹೋದರೆ ಅದು ಸೇವ್ ಆಪ್ಷನ್ಸ್ ತೊಗೊತಾ ಇಲ್ಲ. ಸೊ ಲೆಫ್ಟ್ ಕ್ಲಿಕ್ ಆನ್ ಯುವರ್ ಮೌಸ್ ಬಟನ್, ಸೇವ್ ಆ್ಯಸ್ ಹೋಗಿ. ನಾನು ಈಗಾಗಲೇ MS ವರ್ಡ್ ಬೇಸಿಕ್ಸ್ ಅಂತ ಟೈಪ್ ಮಾಡಿದ್ದೀನಿ, ಸೇವ್ ಅಂತಾನೆ ನಿಮ್ಮ ಡಾಕ್ಯುಮೆಂಟ್ ಸೇವ್ ಆಗುತ್ತೆ. ಇವತ್ತು MS ವರ್ಡ್ನಲ್ಲಿ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಇವು ಬೇಸಿಕ್ಸ್, ಮುಖ್ಯವಾಗಿ ಇವು ಬೇಸಿಕ್ಸ್ ಸ್ಟಡಿ ಮಾಡಿದ್ವಿ ನೋಡಿ. ಸ್ಕ್ರಾಲ್ ಬಾರ್ನಲ್ಲಿ ಇವತ್ತು MS ವರ್ಡ್ನಲ್ಲಿ ನಾವು ಏನೇನು ತಿಳ್ಕೊಂಡ್ವಿ ನೋಡಿ. ಪೇಜ್ ಎಷ್ಟು ಪೇಜ್, 9 ಪೇಜ್ ಇದ್ದಾವೆ. ಆಮೇಲೆ ವರ್ಡ್ಸು ಎಷ್ಟು ವರ್ಡ್ಸ್ ಟೈಪ್ ಮಾಡಿದ್ದೀವಿ ಇವೆಲ್ಲ ನೋಡ್ಬೋದು. ಸಿಂಬಲ್ಸ್ ಬಗ್ಗೆ ಕಲ್ತ್ಕೊಂಡ್ವಿ. ರೀಸ್ಟೋರ್ ಡೌನ್ ಅಂದರೆ ಸ್ಕ್ರೀನ್ ಚಿಕ್ಕದಾಗುತ್ತೆ, ಕ್ಲೋಸ್ ಬಟನ್ ನೋಡಿ. ಇವಾಗ ಕೇಳುತ್ತೆ ಏನು, ಎಸ್ ಅಂತ ಓಕೆ ಮಾಡಿ.